ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ನಮ್ಮ ಒಂದು ಚಾನಲಲ್ಲಿ ವರಲಕ್ಷ್ಮಿ ಹಬ್ಬ ಆದಮೇಲೆ ಒಂದು ವಾರಕ್ಕೆ ವರಮಲಕ್ಷ್ಮಿ ಹಬ್ಬದ ವ್ಲಾಗ್ ಬರ್ತಿದೆ. ಎಂತಕ್ಕೆ ಅಂತಂದರೆ ಸ್ಯಾರಿ ಬಿಸ್ನೆಸ್, ಟ್ಯೂಷನ್, ಹಾಗೆ ಅದು ಇದು ಅಂದ್ಕೊಂಡು ಇತ್ತೀಚೆಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗಿದೆ. ಸೊ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ, ಹಾಗೆ ಫ್ರೀನೂ ಇರಲಿಲ್ಲ. ಸೊ ಇದು ಗುರುವಾರದ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಟ್ಯೂಷನ್ ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೆ. ನಮ್ಮ ಟ್ಯೂಷನ್ ಮಕ್ಕಳಂತೂ ಒಬ್ಬರಿಗಿಂತಲೂ ಒಬ್ಬರು ಕಿಲಾಡಿಗಳಿದ್ದಾರೆ. ಇವತ್ತು ಅವರು ಓದಿದ್ದಕ್ಕಿಂತಲೂ ಜಾಸ್ತಿ ಡೆಕೋರೇಷನ್ ನೋಡಿದ್ದೆ ಹೆಚ್ಚು. ಸೊ ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಥಮ್ಸಪ್ ಮಾಡ್ತಾ ಇರೋ ತರಲೆ ಅಂತೂ ಸಿಕ್ಕಾಪಟ್ಟೆ ತರಲೆನೇ ಅವನು ಅಂತ ಹೇಳ್ಬೋದು. ಇರ್ಲಿ ಬಿಡು, ಒಂದಿನ ತಾನೇ ಅಂತ ಬಿಟ್ಟು ನಾನು ಬಿಟ್ಬಿಟ್ಟೆ. ಆ್ಯಂಡ್ ಫ್ರೈಡೇ ವರಲಕ್ಷ್ಮಿ ಹಬ್ಬದ ದಿನ ಎಲ್ಲರಿಗೂ ಲೀವ್ ಕೊಟ್ಬಿಟ್ಟಿದ್ದೆ. ಸೊ ನನ್ನ ಹಸ್ಬೆಂಡ್ಗೆ ಈ ಸಲ ಯಾವುದೇವ್ರು ಬುದ್ಧಿ ಕೊಡ್ತೋ ಗೊತ್ತಿಲ್ಲ, ಅಕ್ಷತಾ ಲಕ್ಷ್ಮೀ ದೇವಿನ ಹಿಡಿದು ಬಂದು ಕನಸಲ್ಲಿ ಹಿಡಿತೋ ಏನೋ ಗೊತ್ತಿಲ್ಲ. ಡೆಕೋರೇಷನ್ ಫುಲ್ಲು ಅವರೇ ಕಂಪ್ಲೀಟ್ ಮಾಡಿಕೊಟ್ರು. ಅಷ್ಟೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಹಬ್ಬಕ್ಕೂ ಕೂಡ ಲೈಕ್ ಮಾರ್ನಿಂಗ್ ನಾನು ಪೂಜೆ ಮಾಡಿದಾಗಲೂ ಕೂಡ ಅವ್ರು ನನ್ನ ಜೊತೆಯಲ್ಲೇ ಇದ್ದರು. ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಒಂದು ವರ್ಷ. ಹಾಗೆ ಮನೆ ಅಂತೂ ನೋಡ್ತಾ ಇರ್ಬೋದು ಹೆಂಗಿಷ್ಟು ಮಿಸ್ ಆಗಿದೆ ಅಂತ. ಇಲ್ಲಿ ಸೀರೆಗಳೆಲ್ಲನೂ ಫುಲ್ ಒದರಿಟ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. ಫಸ್ಟು ಪೂಜೆಗೆ ಮನೆ ಕ್ಲೀನಾಗಿರ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ನಾನು ಹಾಗೆ ನೆರಿಗೆಗಳೆಲ್ಲ ಇಟ್ಟಿದ್ದೀನಿ ಸೀರೆ ಉಡ್ಸೋದಕ್ಕೋಸ್ಕರ. ಅಷ್ಟರಲ್ಲಿ ನಮ್ಮ ಮತ್ತೆ ರಂಗೋಲಿ ಎಲ್ಲ ಹಾಕಿದ್ದೀನಿ, ಕಲರ್ಸ್ ಹಾಕ್ಬಿಟ್ಟು ಬನ್ನಿ ಅಂತ ಕರೆದ್ರು. ಸೊ ಮೇಲೆ ಲಿಖಿತವನ್ನು ಕೂಡ ಕರೆದೆ. ಅವರು ನಾನು ಇಬ್ಬರು ಸೇರಿಕೊಂಡು ರಂಗೋಲಿ ಎಲ್ಲ ಫಿನಿಶ್ ಮಾಡಿದ್ವಿ. ಒಳ್ಳೆ ಹೋಳಿ ಹಬ್ಬದ ದಿನ ಹಾಕೋ ಥರ ಕಲರ್ ರಂಗೋಲಿಗಳೆಲ್ಲ ಹಾಕಿಬಿಟ್ವಿ. ರಂಗೋಲಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಸೊ ಮನೆ ಮುಂದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಳೆ ಬರೋ ಅಷ್ಟರಲ್ಲಿ ಒಂದು ವಿಡಿಯೋ ಮಾಡಿಬಿಡು ಅಂತ ಲಿಖಿತಾಗಿ ಹೇಳಿದೆ. ಸೊ ಅದಕ್ಕೆ ಅವಳು ಒಂದು ವಿಡಿಯೋ ಕ್ಲಿಪ್ ತೆಗೆದಿಟ್ಟಿದ್ಲು. ಅದಾದಮೇಲೆ ನೋಡಿ ಫುಲ್ಲು ಹಣ್ಣುಗಳೆಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ಈ ರೀತಿ ಡೆಕೋರೇಷನ್ ಮಾಡಿಕೊಂಡೆ. ಡೆಕೋರೇಷನ್ ಮಾಡಿದ್ಮೇಲೆ ಒಂದು ಕಳೆ ಬಂದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ದೇವಿ ಬೇಗ ನಿಮ್ಮ ಹತ್ರ ಕೂಡ ಬರಲಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಡೆಕೋರೇಷನ್ ಮಾಡಿದ್ದೀನಿ. ಸೊ ಅಂದ್ರೆ ನನ್ನ ಹಸ್ಬೆಂಡ್ ಮಾಡ್ಕೊಟ್ಟಿದ್ದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್. ಸ್ಯಾರಿ ಎಲ್ಲ ಡ್ರೇಪ್ ಮಾಡಿದ್ದು ನಾನು. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ಇದು ಡೆಕೋರೇಷನ್ ಫುಲ್ಲು ನನ್ನ ಹಸ್ಬೆಂಡ್ ಮಾಡಿದ್ದು. ಸ್ಯಾರಿ ಡ್ರೇಪಿಂಗ್ ಅದೆಲ್ಲ ನಾನು ಮಾಡಿದ್ದು ಗೈಸ್. ಹಾಗೆ ಈ ಒಂದು ಫ್ಲವರ್ಸ್ನ ನಾವು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದು. ಎಷ್ಟು ಚೆನ್ನಾಗಿದೆಯಲ್ವಾ. ಸೊ ಮತ್ತೆ ಈ ಒಂದು ಫ್ಲವರ್ಸ್ನ ನಮ್ಮ ತಮ್ಮ ಕೊಟ್ಟು ಕಳಿಸಿದ್ದ. ಹಾಗೆ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಎಂತಕ್ಕೆ ಗೊತ್ತಾ, ಪೂಜೆ ಮಾಡೋದಕ್ಕೂ ಮುಂಚೆ ನಾನು ಎಂತಕ್ಕೆ ರೆಡಿ ಆಗಿದ್ದೀನಿ ಅಂದ್ರೆ ನಾವು ಕೂಡ ಲಕ್ಷ್ಮೀ ತರ ರೆಡಿ ಆಗ್ಬೇಕು ಅಂತ ಹೇಳಿ ಅಷ್ಟೇ. ತೋರಿಸ್ತೀನಿ ಇರಿ ಗೈಸ್. ಇದು ನನ್ನ ಒಂದು ಶ್ರೀಮಂತನ ಸ್ಯಾರಿ. ಸೊ ತುಂಬಾ ದಿನ ಆಗಿತ್ತು, ಹುಟ್ಟಿ ನೆನಪಾಯ್ತು. ಸೊ ಅದಕ್ಕೋಸ್ಕರ ವೇರ್ ಮಾಡಿದೀನಿ. ಸೊ ಈವ್ನಿಂಗ್ ಅರಿಶಿನ ಕುಂಕುಮಕ್ಕೆ ಕರಿಯಕ್ಕೆ ಹೋದಾಗ ಬೇರೆ ಸ್ಯಾರಿ ವೇರ್ ಮಾಡ್ತೀನಿ. ಅದು ಯಾವ್ದು ಅಂತ ಕೂಡ ತೋರಿಸ್ತೀನಿ. ಸೊ ಸದ್ಯಕ್ಕೆ ಹೇಗಿದೆ ಗೈಸ್, ಚೆನ್ನಾಗಿದೆಯಲ್ವಾ? ಸೊ ಬನ್ನಿ ಇವಾಗ ಫಸ್ಟ್ ಪೂಜೆ ಮಾಡೋಣ. ಆಲ್ಮೋಸ್ಟ್ ಇವಾಗ ಟೈಮು 5:30 ಆಗಿದೆ. ಇವಾಗ ಹೋಗ್ಬಿಟ್ಟು ಫಸ್ಟ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಗೈಸ್, ನಮ್ಮನೆ ಮುದ್ದು ವರಲಕ್ಷ್ಮಿ ಯಾವ ರೀತಿ ಇದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು, ನಾನು ಮುಂದೆ ಇಟ್ಟಿರುವಂತಹ ಯಾವುದೇ ಒಂದು ಫ್ಲವರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸಲ ನಾನು ದೇವ್ರ ಮುಂದೆ ಇಡೋದಕ್ಕೋಸ್ಕರ ಖರ್ಜೂರಕಾಯಿ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಇದೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಆಮೇಲೆ ಈ ಸಲ ಹಬ್ಬಕ್ಕೆ ಒಬ್ಬಟ್ಟು, ಅನ್ನ ರಸ, ಕೋಸಂಬರಿ, ಆಮೇಲೆ ಹಪ್ಪಳ ಇಷ್ಟೇ ಗೈಸ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪೆಷಲಿ ಏನರಿಂದ ಖುಷಿ ಆಯಿತು ಅಂದರೆ ಇಯರ್ ನಾನು ಪ್ರತಿ ವರ್ಷ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರ್ತಾ ಇರಲಿಲ್ಲ ಪೂಜೆ ದಿನ. ಸೊ ಆಲ್ಮೋಸ್ಟು ಒಂದು ನೈಟಲ್ಲಿ ತುಂಬ ಹೆವಿ ಕಷ್ಟ ಅನಿಸಿದ್ರೆ ಹತ್ಕೊಂಡಿದ್ದ ದಿನಗಳು ಇದೆ. ಬಟ್ ಈ ಸಲ ಮಾತ್ರ ತುಂಬ ಖುಷಿಯಿಂದ ಪೂಜೆ ಮಾಡಿದೆ. ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಈ ಸಲ. ಹಾಗೆ ಲಿಖಿತ್ ಅವ್ರು ಬಂದು ಹೆಲ್ಪ್ ಮಾಡಿದ್ರು. ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಹೆಲ್ಪ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಈ ವರ್ಷ ನನಗೆ ಒಂದು ಸ್ಪೆಷಲ್ ಏನಂದರೆ, ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದಾಗಿರಬಹುದು, ಮತ್ತು ನಾನು ಟ್ಯೂಷನ್ ತೊಗೊಳ್ತಾ ಇರೋದಾಗಿರ್ಬೋದು, ಇದೆಲ್ಲ ನಾನು ಮನೆಯಲ್ಲೇ ಇದ್ದು ನನ್ನ ಮಗನ್ನ ನೋಡಿಕೊಂಡು ಮಾಡ್ತಾ ಇರೋಂತಹ ಕೆಲಸಗಳು. ಸೊ ನನಗೆ ತುಂಬ ಖುಷಿ ಕೊಡುತ್ತೆ ಈ ಒಂದು ದಿನಗಳು ಆಗಿರ್ಬೋದು, ಅಥವಾ ಈ ಒಂದು ಕೆಲಸಗಳಾಗಿರ್ಬೋದು. ಏನೋ ಒಂಥರ ನಾನು ಮುಂಚೆ ಕೆಲಸಕ್ಕೆ ಹೋಗಿ ದುಡಿತಾ ಇದ್ದಿದ್ದಕ್ಕಿಂತಲೂ ಇವಾಗ ನಾನು ದುಡಿತಾ ಇರೋದ್ರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು ಗೈಸ್. ಅಂದರೆ ಹೇಳ್ತಾರಲ್ವ,
ನಾವೇ ಸ್ವಂತವಾಗಿ ದುಡಿಯೋದ್ರಲ್ಲಿ ಏನೋ ಒಂಥರ ತೃಪ್ತಿ ಇರುತ್ತಂತ ಆ ಒಂದು ತೃಪ್ತಿ ನನಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಈ ಒಂದು ಖುಷಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಪೂಜೆ ಮಾಡ್ತಿದ್ದಂಗೆ ಬೆಕ್ಕು ಬಂದು ಫಸ್ಟ್ ಡೋರ್ ತೆಗ್ದಿದ ತಕ್ಷಣ ಬೆಕ್ಕು ಕದ್ದು ನೋಡ್ತಾ ಇತ್ತು. ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಫಸ್ಟ್ ಗೆಸ್ಟು ನಿನ್ನ ಒಂದು ದೇವ್ರನ್ನ ನೋಡೋದಕ್ಕೆ ಅಂತ. ಬೆಕ್ಕು ಎದ್ದಿದ ತಕ್ಷಣ ನೋಡಿದ್ರೆ ಕೆಟ್ಟದಾಗುತ್ತೆ ಅದೆಲ್ಲ ನಾನು ನಂಬಲ್ಲ ಗೈಸ್. ಯಾಕಂದರೆ ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯರೇ ಆಗಲಿ ಒಬ್ಬರು ಮುಖ ನೋಡಿ ನಮ್ಮ ಒಂದು ಅವತ್ತಿನ ಭವಿಷ್ಯ ಇರುತ್ತೆ ಅಂದರೆ ಅದು ಸುಳ್ಳು. ನಮ್ಮ ದಿನ ಯಾವ ರೀತಿ ಇರಬೇಕು ಅಂತ ದೇವ್ರು ಬರೆದಿರ್ತಾನೋ ಆ ರೀತಿ ಇದ್ದೇ ಇರುತ್ತೆ. ಸೊ ಅದಾದಮೇಲೆ ವರಲಕ್ಷ್ಮಿ ಹಬ್ಬ ಆದಮೇಲೆ ಬಿಸ್ನೆಸ್ ಕಡಿಮೆ ಆಗಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಆದರೆ ದೇವ್ರು ಇದ್ದೇ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸ್ತಾರೆ ಅಂತಾರಲ್ವಾ. ಈ ಸರಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಸೀರೆಗಳು ಬೇಕಂತ ಕಳಿಸೋದ್ರು. ಸೊ ಅದಕ್ಕೆ ಡೈಲಿ ವೇರ್ ಸ್ಯಾರೀಸು ಸೇಲ್ ಆಗಿರಲಿಲ್ಲ ನನ್ನ ಹತ್ರ. ಸೊ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದಕ್ಕೆ ಅಲ್ಲಿ ಸೇಲ್ ಆಗ್ತಾಯಿದೆ ಗೈಸ್. ಎಲ್ಲೋ ಒಂದು ಹತ್ರ ಸೇಲ್ ಆಗೋದು ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬಟ್ಟಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಫಸ್ಟು ವರಲಕ್ಷ್ಮಿ ಹತ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಮನೆ ದೇವ್ರ ಹತ್ರ ಪೂಜೆ ಮಾಡಿದೆ. ಸೊ ಹಾರ ಹಾಕಿದ್ದೀನಲ್ವ ಅದನ್ನು ನಾನೇ ಪೋಣಿಸಿದ್ದು ಗೈಸ್. ಈ ಸಲ ನಮ್ಮ ಮಾವ ಅವರು ಅಂದರೆ ನಮ್ಮ ಅಮ್ಮವರು ದೊಡ್ಡಣ್ಣ ಅವ್ರ ತೋಟದಲ್ಲಿ ಹೂವು ತರಿಸಿದ್ವಿ ನಾವು. ಸೊ ಅವ್ರ ತೋಟದಲ್ಲಿ ತರಿಸಿರೋ ಹೂವನ್ನೇ ಈ ಸಲ ಹಾರಗಳ ಥರ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ತುಂಬ ಚೆನ್ನಾಗಿ ಪೂಜೆ ಆಯಿತು. ಸೊ ಪೂಜೆ ಆದಮೇಲೆ ಕೂಡ ನೀವು ನೋಡ್ತಾ ಇರ್ಬೋದು ನಮ್ಮ ವರಲಕ್ಷ್ಮಿ ಅಮ್ಮ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನಾನು ಅಂದ್ಕೊಂಡೆ. ಬಟ್ ಆದರೆ ನಾನು ಅರಿಶಿನ ಕುಂಕುಮ ತೊಗೊಂಡು ಬರೋಕ್ಕೆ ಹೋದಾಗ ಒಬ್ಬೊಬ್ಬರ ಮನೇಲೂ ಇತ್ತು ಗೈಸ್ ವರಲಕ್ಷ್ಮಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಗೈಸ್ ಅಲ್ಲಿ ಖರ್ಜೂರ ಮತ್ತು ಇದು ಡ್ರೈ ಫ್ರೂಟ್ಸ್ ನೆಟ್ಟಿದ್ರೆ ದೇವ್ರು ತಿನ್ನುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಪಾಪು ಮಾತ್ರ ಪಕ್ಕ ಎತ್ಕೊಂಡು ತಿಂತಾನೆ. ಈ ಸಲ ಅವನಿಗೆ ಹೊಸ ಬಟ್ಟೆ ಕೊಡಿಸಿಲ್ಲ. ಸೊ ಹೊಸ ಬಟ್ಟೆ ತಗೊಳಕ್ಕೆ ಹೋಗಬೇಕು. ಬೇಕಾ ಪಾಪ ಹೊಸ ಬಟ್ಟೆ? ಇಲ್ಲ ಕೊಡ್ಸಲ್ಲ. ಬೇಕು ನಾನು ಹೋಗ್ತೀನಿ, ನಾನು ರೆಡಿ ಆಗ್ತೀನಿ. ಸೊ ನಮ್ಮ ಮಾವರು ಪೂಜೆ ಮಾಡಿದ್ರು, ನನ್ನ ಪಾಪು ಕೂಡ ಪೂಜೆ ಮಾಡಿದ್ದೆಲ್ಲ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಡೆಕೋರೇಷನ್ ಒಂದು ಸಕ್ಕತ್ತಾಗಿ ಆಗ್ತಾಯಿದೆ ಗೈಸ್. ನನ್ನ ದೃಷ್ಟಿನೇ ಆಗೋತಾ ಇದೆ ನಮ್ಮ ವರಲಕ್ಷ್ಮಿ ಅಮ್ಮಗೆ. ಅಮ್ಮೋ ಆ ಥರ ತಿನ್ಬಿಟ್ಟು ಇಡಬಾರ್ದು ಸ್ವಾಮಿ ಹತ್ರ. ಎತ್ಕೊಂಡ್ ತಿನ್ಬಿಡು, ಅದು ಎತ್ಕೊಂಡು ಬಂದು ಕೊಟ್ಬಿಡು. ಬಾಯಲ್ಲಿ ಎತ್ಕೊಂಡಿದ್ದ ಅದನ್ನ ಬಾಯಲ್ಲಿ ಇಕ್ಕಿದ್ದ ಮತ್ತೆ ಅದು ಎತ್ಕೊ ಬಂದ್ಬಿಡು, ಅಲ್ಲಿ ಇಡ್ಬೇಡ. ಎತ್ಕೊ, ಅದು ಇವಾಗ ಎತ್ಕೊಂಡಿದ್ ಯಾವ್ದದ? ಡ್ಯಾಡಿ ಕೊಟ್ಬಿಡ್ಬಾದು. ಏಯ್ ಡ್ಯಾಡಿ ಕೊಡೋದು. ನೀನ್ ತಿನ್ನಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡು. ಕೈ ಮುಗಿ ಸ್ವಾಮಿಗೆ. ಕ್ಲೀನಾಗಿ ಕೈ ಮುಗಿ ಫೋಟೋ ಹಿಡಿತಾ ಇದ್ದೀನಿ. ಇಲ್ಲಿರೋರಲ್ಲಿ ಒಬ್ಬರು ಬಿಟ್ಟಿನ ಎಲ್ಲರೂ ನಮ್ಮ ಟ್ಯೂಷನ್ಗೆ ಬರೋಂತಹ ಮಕ್ಕಳೇ. ಸೊ ಅವ್ರನ್ನ ನೆನ್ನೆನೇ ಕರೆದಿದ್ದೆ. ಇನ್ನೂ ಇದ್ದಾರೆ, ಅವರೆಲ್ಲನೂ ಬರ್ತಾರೆ. ಸೊ ಅವರೆಲ್ಲ ಬಂದಿದ್ದಕ್ಕೆ ಅವ್ರಿಗಿನ್ನೂ ಹಾಗೆ ಒಬ್ಬಟ್ಟೆಲ್ಲ ಹಾಕಿ ಕೊಟ್ಟಿದ್ದೆ. ಅವರೆಲ್ಲ ತಿನ್ಬಿಟ್ಟು ಹೋದ್ರು. ನೋಡಿ ಗೈಸ್ ನಮ್ಮ ಪ್ರದ್ಯುತ್ಗೆ ಬಟ್ಟೆಗಳು ತೊಗೊಂಡು ಬಂದು ಕೊಟ್ಟಿದ್ದು. 2 ಟೀ ಶರ್ಟ್ ತೊಗೊಂಡ, 2 ಡೈಲಿ ವೇರ್ ಪ್ಯಾಂಟ್ಸ್ ತೊಗೊಂಡ, ಮತ್ತು ಒಂದು ಜೀನ್ಸ್ ಪ್ಯಾಂಟ್. ತುಕಾಲಿ ಪ್ಯಾಂಟ್ ಇದ್ದಂಗೆ ಐತೆ ಅದು. ಹೇಗಿದೆ ನೋಡಿ. ಇದೆಲ್ಲ ಇದು ಹಾಕೊಂಡು ಹೋಗಿದ್ವಿ. ಇದು ಹಾಕೊಂಡು ಆ್ಯಕ್ಚುಲಿ ಅವನ ಹತ್ರ ಪ್ಯಾಂಟುಗಳು ಎಷ್ಟಿದ್ರು ಸಾಲಲ್ಲ. ಯಾಕಂದರೆ ಉದ್ದ ಇರಬೇಕು. ನಿಕ್ಕರುಗಳು ಆ ಥರದ್ದೆಲ್ಲ ಹಾಕಲ್ಲ. ಅದೊಂದು ದೊಡ್ಡ ತಲೆನೋವು ನಮಗೆ. ಸೊ ಅದಕ್ಕೆ ಉದ್ದ ಇರೋದು 2 ಪ್ಯಾಂಟುಗಳು ತೊಗೊಂಡೆ ಅಷ್ಟೇ. ಹಬ್ಬದ ದಿನ ದುಡ್ಡು ಖರ್ಚು ಮಾಡಬಾರ್ದು ಅಂದ್ಕೊಂಡ್ರೆ ಹಬ್ಬದ ದಿನ ಕೂಡ ಖರ್ಚು ಮಾಡಿಸೋಂಥ ಮಗ ಹುಟ್ಟಿರೋದು ನನಗೆ. ಓಯ್ ಥ್ಯಾಂಕ್ಸ್ ಹೇಳು. ಮತ್ತೆ ಥ್ಯಾಂಕ್ಸ್ ಹೇಳು. ಏಂತಕ್ಕೆ? ಬಟ್ಟೆ ತೆಗೆದುಕೊಟ್ಟಿದ್ದಕ್ಕೆ. ನನಗೇನು ಕೊಡ್ತೀಯಾ? ಇಲ್ಲ ಮತ್ತೆ ಹೋಗು. ಈಗ ಹಿಂಗೆ ಬಾ, ಹಿಂಗೆ ಬಸ್ ನೋಡು. ನೆಕ್ಸ್ಟ್ ಗಣೇಶನ ಹಬ್ಬಕ್ಕೆ ಇರೋ ನಿಮ್ಮ ತಾತ ಹತ್ರ ಕೇಳು, ಬಟ್ಟೆ ತೆಗೆದುಕೊಡು ತಾತ, ನಮ್ಮ ಕಾಸು ಕೊಡು, ಬಟ್ಟೆ ತಗೊಂಡು. ಆಮೇಲೆ ಸಂಜೆ ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೋಸ್ಕರ ಕರೆಯೋದಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಸಂಜೆ ನಾನು ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆ ಅಂತ ಹೋದೆ ಗೈಸ್. ಸೊ ಅಂದರೆ ಅವರೆಲ್ಲರೂ ಬಂದಾಗ ಕೊಡೋದಕ್ಕೆ ನಮ್ಮ ಅತ್ತೆಯವರಿದ್ದರು. ಸೊ ಅದಕ್ಕೆ ಯಾವುದೇ ರೀತಿ ನಮ್ಮ ಮನೆಗೆ ಬಂದಾಗ ಅರಿಶಿನ ಕುಂಕುಮಕ್ಕೆ ಕೊಟ್ಟಿರೋ ಶೂಟ್ ಮಾಡಲಿಲ್ಲ ನಾನು ಎಲ್ಲರ ಮನೆಗೆ ಹೋಗಿ ಕರೆದ್ಬಿಟ್ಟು ಬರೋ ಅಷ್ಟರಲ್ಲೇ ನನಗೆ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಎಂತಕ್ಕೆ ಅಂದರೆ ನಾನು ಹಿಂದಿನ ದಿನ ಹೋಲ್ ನೈಟ್ ನಿದ್ದೆ ಮಾಡಿರಲಿಲ್ಲ. ಮತ್ತು ಮಧ್ಯಾಹ್ನ ಟೈಮ್ ಬೇಡ ಮಲಗೋದು, ಪೂಜೆ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮಲಗಲಿಲ್ಲ. ನನಗೆ ಇವ್ರ ಮನೇಲಿ
ಮನೇಲಿ ಯಾವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗೋ ಡೆಕೋರೇಷನ್ಸ್ ಅಂದರೆ ಇವ್ರ ಮನೇಲೆ ಗೈಸ್. ಆಂಟಿ ಏನೋ ಒಂಥರ ಸಕ್ಕದಾಗಿ ಮಾಡ್ತಾರೆ. ದುರ್ಗಾ ಅಂತ ನಾನು ಲಾಸ್ಟ್ ಯಾವ್ದಾದ್ರು ವೀಡಿಯೋಗಳಲ್ಲಿ ತೋರಿಸಿರ್ತೀನಿ, ಅವ್ರ ಮನೆಯಲ್ಲೇ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಒಬ್ಬರ ಮನೆಗಿಂತಲೂ ಒಬ್ಬರ ಮನೇಲಿ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ಗೈಸ್. ಈ ಸಲ ಡೆಕೋರೇಷನ್ ಆಗಿರ್ಬೋದು, ಡೆಕೋರೇಷನ್ ಅನ್ನೋದಕ್ಕಿಂತಲೂ ಲಕ್ಷ್ಮಿ ಕಳೆ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಎಲ್ಲರ ಮನೆಗಳಲ್ಲೂ. ಸೊ ಹಾಗೆ ನಮ್ಮ ಟ್ಯೂಷನ್ ಹುಡುಗರಿಗೆಲ್ಲ ಹೇಳಿದ್ದೆ ನೆನ್ನೆ ಬರೋದಕ್ಕೆ. ಸೊ ಎಲ್ಲರೂ ಬಂದಿದ್ರಂತೆ, ಬಟ್ ಆದರೆ ನಾನೇ ಇರಲಿಲ್ಲ ಅಲ್ಲಿ. ಆಮೇಲೆ ಇವರು ಹರ್ಷ, ನಮ್ಮ ಟ್ಯೂಷನ್ ಬರ್ತಾರೆ ಹರ್ಷ ಅಂತ, ಅವರ ಅಮ್ಮ. ಇವರು ಆಂಧ್ರ ಕಡೆಯಲ್ಲಿ ಕಾಲಿಗೆ ಅರಿಶಿನ ಹಚ್ಬಿಟ್ಟು ಇದು ಮಾಡ್ತಾರಲ್ವ, ಸೊ ಅದೇ ರೀತಿ ಮಾಡಿದ್ರು. ಸಖತ್ ಖುಷಿ ಆಯಿತು ನನಗೆ. ನಾನು ಯಾವತ್ತೂ ಆ ರೀತಿ ಕಾಲಿಗೆ ಪಾದಕ್ಕೆ ಅರಿಶಿನ ಎಲ್ಲ ಹಚ್ಚಿ, ಅಂದರೆ ಅದು ಮನೆಗೆ ಲಕ್ಷ್ಮಿ ಬರೋ ಥರ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು ಆಂಟಿ. ಸೊ ಅವ್ರ ಮನೇಲೂ ಅಷ್ಟೇ ಅರಿಶಿನ ಕುಂಕುಮ ಕರೆಯೋಕ್ಕೆ ಹೋದಾಗ ಆಂಟಿ ಆ ರೀತಿ ಅರಿಶಿನ ಕುಂಕುಮ ಕೊಟ್ಟರು. ಸೊ ತುಂಬ ಖುಷಿ ಆಯಿತು ಎಲ್ಲನೂ. ಹಾಗೆ ಎಲ್ಲರ ಮನೆಗಳಲ್ಲೂ ನೋಡಿಕೊಂಡು ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಆಮೇಲೆ ಆಕಾಶ್ ಮನೆಗೆ ಹೋಗಿದ್ವಿ. ಅವ್ರ ಅಕ್ಕ ನಾಳೆ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ರಾಖಿ ಕೂಡ ಕಟ್ಟಿದ್ರು. ಆಮೇಲೆ ಇದು ಮಧು ಅಂತ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಸೊ ಅವ್ರ ಮನೆಯಲ್ಲಿ ಆಮೆ ಕೂಡ ಇತ್ತು, ಅದನ್ನು ಕೂಡ ನೋಡಿಕೊಂಡು ಹಾಗೆ ಅರಿಶಿನ ಕುಂಕುಮ ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ಇಲ್ಲಿ 9 ಗಂಟೆವರೆಗೂ ಅರಿಶಿನ ಕುಂಕುಮಕ್ಕೋಸ್ಕರ ಓಡಾಡಿದ್ದೀನಿ ಅನ್ಸುತ್ತೆ ನಾನು. ಇವರು ನೋಡಿ ಆಕಾಶ್ ಅವ್ರ ಅಕ್ಕ. ಸೊ ಇವರು ರಾಖಿ ಕಟ್ಟಿದ್ರು. ಹಾಗೆ ರಾಖಿ ಕಟ್ಟಿಸ್ಕೊಂಡು ಬಂದ್ವಿ ಗೈಸ್. ಇಷ್ಟೇ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಇತ್ತು. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಡೆಕೋರೇಷನ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ.